ಹಾಯ್ ಎವ್ರಿವನ್. ಶಿಕ್ಷಕರ ನೇಮಕಾತಿ ಗುಡ್ ನ್ಯೂಸು. ಮತ್ತೆ ಪದವಿ ಪೂರ್ವ ಶಿಕ್ಷಕರ ನೇಮಕಾತಿಗೆ ಹೊಸ ತೊಡಕು ಕೂಡ ಬಂದಿದೆ. ಎರಡೂ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಶಿಕ್ಷಕ ಹುದ್ದೆ ಆಕಾಂಕ್ಷಿಗಳಿಗೆ ಗುಡ್ ನ್ಯೂಸು. 18,000 ಶಿಕ್ಷಕರ ನೇಮಕಾತಿ. ನಿಮಗೆ ಗೊತ್ತಿರೋ ಹಾಗೆ ಇದೇ ತಿಂಗಳು ಅಧಿಸೂಚನೆ ಪ್ರಕಟಣೆ ಆಗೋ ಸಾಧ್ಯತೆ ಕೂಡ ಇದೆ ಅಂತ ಕೂಡ ಮಾಹಿತಿ ಬರ್ತಾ ಇದೆ. ಬಿಕಾಸ್ ಪೇಪರ್ನಲ್ಲಿ ಕೂಡ ಬಂದಿತ್ತು, ನಾವು ನಿಮಗೆ ಮಾಹಿತಿ ಕೊಟ್ಟಿದ್ವಿ, ಅದರ ಅಪ್ಡೇಟು. ಬಟ್ ಶಾಲೆ ಆರಂಭ ವೇಳೆಗೆ ಅಂದರೆ ಜೂನ್ ವೇಳೆಗೆ ನಿಮಗೆ 18,000 ಶಿಕ್ಷಕರ ನೇಮಕಾತಿ ಬಂದ್ಬಿಟ್ಟು ನೇಮಕಾತಿ ನಡೆಯಲಿದೆ. ಅಂದರೆ ಜೂನ್ ವೇಳೆಗೆ ನಿಮಗೆ ಎಲ್ಲ ಕೂಡ ನಮ್ಮದು ಫುಲ್ ಆಗಿ ನೀವು ಹೋಗಿ ಶಾಲೆಗಳಿಗೆ ಹೋಗಬೇಕಾಗುತ್ತೆ ಅಂತ ಆ ರೀತಿ ನಿಯಮ ಮಾಡ್ತಾ ಇದ್ದಾರೆ ಡೆಸಿಷನ್ನ. ಬಟ್ ಇದಕ್ಕಾಗಿ ಈಗಾಗಲೇ ಟಿ ಬರೆದು ರಿಸಲ್ಟ್ಗೆ ವೇಟ್ ಕೂಡ ಮಾಡ್ತಾ ಇದ್ದೀರಾ. ಬಂದ್ಬಿಟ್ಟು ಜನವರಿಯಲ್ಲಿ ನಿಮಗೆ ಶಿಕ್ಷಕರ ನೇಮಕಾತಿಗೆ ಅಧಿಸೂಚನೆ ಪ್ರಕಟಿಸಲಾಗುತ್ತೆ ಅಂತ ಹೇಳಿದ್ದಾರೆ. ಒಟ್ಟಾರೆ ನೇಮಕಾತಿ ಪ್ರಕ್ರಿಯೆಯನ್ನ ಜೂನ್ ಜೂನ್ ವೇಳೆಗೆ ಪೂರ್ಣಗೊಳಿಸಬೇಕು. ಅಕ್ಟೋಬರ್ ಅಲ್ಲಿ ಬ್ಯಾಂಕಿಂಗ್ ಪರೀಕ್ಷೆಗಳ ಸರಣಿ ಆರಂಭ ಆಗ್ತಿದೆ. 5,000ಕ್ಕೂ ಹೆಚ್ಚು ಹುದ್ದೆಗಳ ನೇಮಕಾತಿ ನಿರೀಕ್ಷೆ ಕೂಡ ಮಾಡ್ತಾ ಇದೀವಿ ಅಂತ ಹೇಳಿ ಮಾಹಿತಿ ಬಂದಿದೆ. ಅದನ್ನು ಕೂಡ ನಿಮ್ಗೆ ಗಮನಿಸಬೇಕು. ಈ ರೀತಿ ಹೇಳ್ತಾ ಇದ್ದಾರೆ. ಬಟ್ ನಿಮಗೆ ಅಫಿಷಿಯಲ್ ಆಗಿ ನೋಟಿಫಿಕೇಶನ್ ಆದ ನಂತರ ನಿಮಗೆ ಗ್ಯಾರಂಟಿ ಬರುತ್ತೆ. ಒಂದು ಅಂದಾಜು ಮಾಹಿತಿ ಬಂದಿರೋ ಕಾರಣ ನಮಗೆ ನೋಟಿಫಿಕೇಶನ್ ಆಗೋ ಸಾಧ್ಯತೆ ಕೂಡ ಇದೆ. ಅಂಡ್ ಮೈನ್ ಥಿಂಗ್, ಇಲ್ಲಿ ಯಾರೆಲ್ಲ ಅನುದಾನಿತ ನಿಮಗೆ ಗೊತ್ತಿರೋ ಹಾಗೆ ಅನುದಾನಿತ ಪದವಿ ಪೂರ್ವ ಕಾಲೇಜುಗಳಲ್ಲಿ ವಿದ್ಯಾರ್ಥಿ ಕೊರತೆ ಇರೋ ಕಾರಣ ಹುದ್ದೆ ಭರ್ತಿಗೆ ತೊಡಕು ಆಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಪ್ರತಿ ವಿದ್ಯಾರ್ಥಿಗಳು ದಾಖಲಾಗಿ ಪ್ರತಿ ವರ್ಷ ನಿಮಗೆ ಗಣನೀಯವಾಗಿ ಅಡ್ಮಿಷನ್ ಕುಸಿತ ಆಗ್ತದೆ. ಆ ನಿಟ್ಟಿನಲ್ಲಿ ಅನುದಾನಿತ ಪದವಿ ಪೂರ್ವ ಕಾಲೇಜುಗಳಲ್ಲಿ ಖಾಲಿ ಹುದ್ದೆಗೆ ಭರ್ತಿ ಮಾಡೋದಕ್ಕೆ ಹೊಸ ತೊಡಕು ಕೂಡ ಆಗಿದೆ. ವಿವಿಧ ಶಿಕ್ಷಣ ಸಂಸ್ಥೆಗಳ ಅಧೀನದಲ್ಲಿ ಬರೋಬ್ಬರಿ 813 ಅನುದಾನಿತ ಪದವಿ ಪೂರ್ವ PU ಕಾಲೇಜುಗಳು ಕೂಡ ಕಾರ್ಯನಿರ್ವಹಿಸುತ್ತವೆ. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ, ಸರ್ಕಾರ ನೀಡಿರುವ ಅನುಮತಿ ಪ್ರಕಾರ 2.25 ಲಕ್ಷ ವಿದ್ಯಾರ್ಥಿಗಳು ಅಡ್ಮಿಷನ್ ಪಡಿಬಹುದು. ಆದ್ರೆ ಪ್ರತಿ ವರ್ಷ ಬಂದ್ಬಿಟ್ಟು ಅಡ್ಮಿಷನ್ ಕಡಿಮೆ ಕೂಡ ಆಗ್ತಿದೆ. 2025-26ನೇ ಸಾಲಿನಲ್ಲಿ ಬರೋಬ್ಬರಿ 91,000 ಅಷ್ಟೇ ಅಡ್ಮಿಷನ್ ಆಗಿದ್ದಾರೆ. ಬಟ್ ಶೇಕಡ 40% ಅಡ್ಮಿಷನ್ ಕುಸಿತ ಕೂಡ ಆಗಿದೆ. ಬರೋಬ್ಬರಿ 1,33,000ಕ್ಕೂ ಹೆಚ್ಚು ಸೀಟ್ಗಳು ಕೂಡ ಖಾಲಿ ಇದಾವೆ. ಪದವಿ ಪೂರ್ವ PUC ಬೋರ್ಡ್ ಪ್ರಕಾರ 2022, 23, 24, 25ನೇ ಸಾಲಿನಲ್ಲಿ ಸರ್ಕಾರ 393 ಖಾಸಗಿ PU ಕಾಲೇಜುಗಳ ಆರಂಭಕ್ಕೆ ಅನುಮತಿ ಕೊಟ್ಟಿತ್ತು. ಅನುಮತಿ ಪಡೆದ ಶೇಕಡ 99% ಕಾಲೇಜುಗಳು ಕೂಡ ಆರಂಭವಾಗಿದ್ದಾವೆ. ಹಾಗಾಗಿ ಖಾಸಗಿ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಳ ಕೂಡ ಆಗಿದೆ. ಈ ನಿಟ್ಟಿನಲ್ಲಿ ಈ ಕಡೆ ಅಡ್ಮಿಷನ್ ಕೂಡ ಆಗಿದೆ. ಸಿಂಪಲ್, ಈ ಕಡೆ ಪ್ರೈವೇಟ್ ಜಾಸ್ತಿ ಆಯ್ತು ಅಂದ್ರೆ ಎಲ್ಲ ಪ್ರೈವೇಟ್ಗೆ ಹೋಗ್ತಾರೆ, ಕ್ವಾಲಿಟಿ ಎಜುಕೇಶನ್ಸ್ ಕೊಡ್ತಾರೆ, ಚೆನ್ನಾಗಿ ಇದು ಮಾಡ್ತಾರೆ ಅಂತ. ಈಗ ಏನಾಗುತ್ತೆ ಅಂದ್ರೆ ಇದ್ದಕ್ಕಿದ್ದಂತ ಆಟೋಮೆಟಿಕಲಿ ಇರೋರು ಇಷ್ಟೇ, ಅವರು ಅದಕ್ಕೆ ಹೋಗ್ತಾರೆ. ಹೀಗಾಗಿ 7 ಕಾಲೇಜು ಬಂದ್ಬಿಟ್ಟು ಶಾಶ್ವತವಾಗಿ ಮುಚ್ಚಳಾಗಿದೆ, ಇದಾಗಿದ್ದಾರೆ ಅಂತ. ಹೀಗಾಗಿ ಸರ್ಕಾರ ನಿಯಮದಂತೆ ಅನುದಾನಿತ ಕಾಲೇಜುಗಳಲ್ಲಿ ಕಾಯಂ ಉಪನ್ಯಾಸಕರಿಗೆ ಸರ್ಕಾರ ವೇತನ ನೀಡಬೇಕಾದರೆ ಆಯಾ ವಿಷಯಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕನಿಷ್ಠ 40 ಇರಬೇಕಾಗುತ್ತೆ. ನಿಮಗೆ ಏನಾದ್ರು ಕಾಯಂ ಆಗಿ ಪರ್ಮನೆಂಟ್ ಅಟೆಂಡೆನ್ಸ್ ಹೈರ್ ಮಾಡಬೇಕಂದ್ರೆ ಕನಿಷ್ಠ 40 ವಿದ್ಯಾರ್ಥಿಗಳು ಇರಬೇಕಾಗುತ್ತಂತೆ. ಬಹುತೇಕ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗಿದೆ. ಕೆಲವು ವಿಷಯಗಳಲ್ಲಿ ವಿದ್ಯಾರ್ಥಿಗಳೇ ಇಲ್ಲ. ಹಾಗಾಗಿ ಉಪನ್ಯಾಸಕರು ಇರೋರೇ ಅನುದಾನಿತ ವೇತನ ಪಡೆಯುತ್ತಿರುವ ಉಪನ್ಯಾಸಕರೇ ಕೆಲಸ ಕಳೆದುಕೊಳ್ಳೋ ಭೀತಿಗೆ ಕೂಡ ಹೋಗಿದ್ದಾರೆ ಅಂತ ಮಾಹಿತಿ ಬಂದಿದೆ. ಮಂಜೂರಾದ 7,275 ಹುದ್ದೆಗಳಲ್ಲಿ 4,291 ಹುದ್ದೆಗಳು ಕೂಡ ಇದ್ದಾವೆ. ಸಾಕಷ್ಟು ನಿಮಗೆ ಅನುಸಾರ ಕೂಡ ಇದೆ. ಹೀಗಾಗಿ ಸಮಸ್ಯೆ ಕೂಡ ಆಗಿದೆ. ಹೀಗಾಗಿ ಖಾಸಗಿ ಕಾಲೇಜುಗಳಲ್ಲಿ ಕಡಿವಾಣ ಹಾಕಕ್ಕೆ ಒತ್ತಡ ಕೂಡ ಮಾಡ್ತಾ ಇದ್ದಾರೆ. ಹೆಚ್ಚು ಶುಲ್ಕ ಇದನ್ನ ಮಾಡ್ತಾ ಇದ್ದಾರೆ ಅಂತ. ಒಟ್ಟಾರೆ ಭರ್ತಿಗೆ ಅನುಮೋದನೆ ಬಂದ್ಬಿಟ್ಟು 3,580 ಕೂಡ ಇದೆ. 813 ಅನುದಾನಿತ ಕಾಲೇಜುಗಳು ಕೂಡ ಇದಾವೆ. ಅದರಲ್ಲಿ 7,275 ಮಂಜೂರಾದ ಹುದ್ದೆಗಳು, ಖಾಲಿ ಹುದ್ದೆಗಳು 4,291. ಇಲ್ಲಿ ಮೈನ್ ತೊಡಕು ಏನು ಅಂದ್ರೆ, ವಿದ್ಯಾರ್ಥಿಗಳ ಸಂಖ್ಯೆ ಕುಸಿತ ಆಗಿದೆ. ಮಿನಿಮಮ್ 40 ವಿದ್ಯಾರ್ಥಿಗಳು ಕೂಡ ಇದ್ರೆ ಅವರು ಎಲಿಜಿಬಲ್ ಆಗ್ಬೋದು, ಟೀಚಿಂಗ್ ಮಾಡ್ಬೋದು ಅಂತ ಹೇಳಿ ಮಾಡ್ಕೊಂಡಿರೋ ಕಾರಣ ಸಮಸ್ಯೆ ಕೂಡ ಆಗಿದೆ. ಹೀಗಾಗಿ ಯಾರೆಲ್ಲ PU ಕಾಲೇಜ್ ಅವರಿಗೆ ಸಂಕಷ್ಟ ಕೂಡ ಆಗ್ಬೋದು. ಹುದ್ದೆಗೆ ಭರ್ತಿ ಮಾಡೋದಕ್ಕೆ ಹೊಸ ತೊಡಕು ಕೂಡ ಆಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.